ಪ್ಲೀಸ್ ಕಣ್ರಿ, ನನಗೋಸ್ಕರ, ನಿಮ್ಮ ಭಾವನ ತಮ್ಮನಿಗೋಸ್ಕರ ಸ್ವಲ್ಪ ವೆಯ್ಟ್ ಮಾಡ್ರಿ ಪ್ಲೀಸ್ ಪ್ಲೀಸ್. ಪಾರ್ಥ ಅಪೇಕ್ಷನಾ ಇವರಿಬ್ರು ಒಟ್ಟಿಗೆ? ಅರೆ ಇವಾಗಷ್ಟೇ ಹೇಳ್ದೆ ಸ್ವಲ್ಪ ಸೀರಿಯಸ್ ಆಗಿರಿ ಅಂತ, ಆಲ್ರೆಡಿ ನಗಿಸ್ಬಿಟ್ಟಿಯಾ ಅಲ್ವಾ? ಅಣ್ಣನ್ ಮದ್ವೆ ಆಗ್ಬೇಕಾಗಿದ್ದಾಳು, ತಮ್ಮನ ಜೊತೆ ನಲ್ಲೇ ಹೊಡಿತಾ ಇದ್ದಾಳ. ದಿಸ್ ಇಸ್ ರೆಟಿಕ್ಯುಲಸ್. ಇವರಿಬ್ರು ಇಷ್ಟು ಕ್ಲೋಸ್ ಆಗಿದ್ದಾರೆ ಅಂದ್ರೆ ಬೇರೆ ಏನೋ ನಡೀತಾ ಇದೆ. ಫಸ್ಟ್ ವಿಷಯನ ಮಾಮ್ಗೆ ಹೇಳ್ಬೇಕು. ಛೇ, ಈ ಮಾಮ್ ಒಬ್ರು ಏನಾದ್ರೂ ಇಂಪಾರ್ಟೆಂಟ್ ಹೇಳಬೇಕು ಅಂದಾಗ್ಲೇ ಪಾರ್ಟಿಗೆ ಹೋಗ್ಬಿಟ್ಟಿರ್ತಾರೆ. ಫಸ್ಟ್ ನನ್ನ ಮಾಮ್ ಬಂದ ತಕ್ಷಣ ಎಲ್ಲ ವಿಚಾರನೂ ಹೇಳ್ಬಿಡ್ಬೇಕು. ಯಶು, ಏನಾಯ್ತು? ಏನೋ ಟೆನ್ಷನ್ ಇರೋ ಆಗಿದೆ? ನಥಿಂಗ್. ಏನಾಯ್ತು ಹೇಳು. ಹೇ ಬಾಬಾ, ಎಲ್ಲಿಗೆ ಹೋಗಿದ್ದೆ? ಅಯ್ಯೋ, ಇಲ್ಲೇ ಫ್ರೆಂಡ್ ಮೀಟ್ ಮಾಡಕ್ಕೆ. ಹೌದಾ? ಎಲ್ಲಿ? ಇಲ್ಲೇ ಮೆಟ್ರೋ ಸ್ಟೇಷನ್ ಹತ್ರ. ಇಷ್ಟು ಹತ್ರದಲ್ಲಿ ಮೀಟ್ ಆಗೋ ಬದಲು ಮನೆಗೆ ಕರ್ಕೊಂಡ್ಬರ್ಬೋದಿತ್ತಲ್ವಾ? ನಾವು ಎಲ್ಲ ಮೀಟ್ ಮಾಡ್ತಾ ಇದ್ವಿ, ಪರಿಚಯ ಮಾಡ್ಕೊಳ್ತಾ ಇದ್ವಿ. ನೆಕ್ಸ್ಟ್ ಟೈಮ್ ಹಾಗೆ ಮಾಡು ಆಯ್ತಾ? ಅಲ್ಲ ಸೆಸ್, ಯಾವತ್ತೂ ಈ ಥರ ಕೇಳಲ್ವಲ್ಲ, ಯಾಕೋ ಇದು ಬೇರೆ ಥರನೇ ಸೌಂಡ್ ಆಗ್ತಿದೆಯಲ್ಲ. ಪಾರ್ಥ, ನೀನ್ ಯೋಚನೆ ಮಾಡ್ತಿದೀಯಾ? ಓ, ಫ್ರೆಂಡ್ನ ಮನೆಗೆ ಹೇಗೆ ಕರ್ಕೊಂಬರೋದು ಅಂತನಾ? ಯಾಕೆ ನಿನ್ನ ಫ್ರೆಂಡ್ನ ನಮಗೆ ಪರಿಚಯ ಮಾಡ್ಸೋಕೆ ಇಷ್ಟ ಇಲ್ವಾ? ಚೇಚೆ, ಆ ಥರ ಎಲ್ಲ ಏನೂ ಇಲ್ಲ ಸೆಸ್. ಅದಕ್ಕೇನಂತೆ, ನೆಕ್ಸ್ಟ್ ಟೈಮ್ ಕರ್ಕೊಬಂದ್ರಾಯ್ತು, ಪರಿಚಯ ಮಾಡಿಸ್ತೀನಿ ಪಕ್ಕ. ಪಾರ್ಥ, ನಿನಗೆ ನೀನು ಮಾಡ್ತಿರೋದು ತಪ್ಪು ಅನಿಸ್ತಾ ಅಲ್ವಾ? ಏನು ತಪ್ಪು ಸೆಸ್? ಐ ಮೀನ್ ಫ್ರೆಂಡ್ನ ಮನೆಗೆ ಕರ್ಕೊಂಬರ್ದೇ ಇರೋ ತಪ್ಪ? ವಾಟ್ ಇಸ್ ದಿಸ್? ಅಲ್ಲ ಮತ್ತೆ ಪಾರ್ಥ, ನಿನ್ನ ಲೈಫಲ್ಲಿ ಸ್ವಲ್ಪ ಸೀರಿಯಸ್ ಆಗೋ. ಈ ಥರ ಕಾಮಿಡಿ ಮಾಡ್ಕೊಂಡು ಓಡಾಡ್ತಾ ಇದ್ರೆ ಕಷ್ಟ ಆಗುತ್ತೆ. ಅಯ್ಯೋ, ಇಷ್ಟೇನಾ? ನಾನೇನೋ ಅನ್ಕೊಂಡ್ಬಿಟ್ಟಿದ್ದೆ. ಓಕೆ ಓಕೆ ಓಕೆ, ನೀನು ಹೇಳಿದ್ಮೇಲೆ ಫುಲ್ ಸೀರಿಯಸ್ ಆಗ್ತೀನಿ. ಆದರೆ ನೀನು ಮಾತ್ರ ಸೀರಿಯಸ್ ಆಗ್ಬೇಡ. ಯಾಕೆ ಹೇಳೋ? ಯಾಕೆ? ಯಾಕೆಂದರೆ ನಿನ್ನ ಕ್ಯೂಟ್ ಫೇಸ್ ಇದೆಯಲ್ಲ, ಚೆನ್ನಾಗಿ ಕಾಣಲ್ಲ ಕಡೆ. ಎಲ್ಲಿ ಸ್ಮೈಲ್ ಮಾಡು ನೋಡೋಣ. ಹೋಗೋ. Come on, please smile, please. Smile. That's like my sis. ನೀವಿಬ್ರೇನೋ ಮಾತಾಡ್ತಾ ಇದ್ದೀರಿ ಅನ್ಸುತ್ತಲ್ವಾ? ಎನಿವೇಸ್, ಯು ಗೈಸ್ ಕ್ಯಾರಿ ಆನ್. ಅಲ್ಲಿ ಬಾಯ್. ಅಶು, ಏನು ಮಾಡ್ತಾ ಇದೆಯಾ? ಪಾಪ ಪಾರ್ಥ, ಪಾಪದ ಪ್ರಾಣಿ ಅವನು. ಅವನಿಗೇನಿಗೆ ಇಷ್ಟೊಂದು ಕ್ವಶನ್ ಮಾಡ್ತಾ ಇದೆಯಾ? ನೀನು ಬರ್ತಾ ಬರ್ತಾ ನೀನು ಅದಕ್ಕೆ ಥರನೇ ಆಡ್ತಾ ಇದೆಯಾ? ನೀನು ಸುಮ್ಮನಿರು ಅರುಣ್. ಅವನು ನನ್ನ ತಮ್ಮ, ಅವನಿಗೆ ಕ್ವೆಶನ್ ಮಾಡೋ ಎಲ್ಲ ರೈಟ್ಸು ನನಗಿದೆ. ನೀನು ಸುಮ್ಮನೆ ನಮ್ಮಿಬ್ರು ಮಧ್ಯೆ ಕಮೆಂಟ್ಸ್ ಮಾಡಬೇಡ. ಓಕೆ, ಕೂಲ್. ಏನಾಯ್ತು ಅಂತಾದರೂ ಹೇಳು. ಏನಿಲ್ಲ, ಅದನ್ನು ಯಾರಿಗೆ ಹೇಳಬೇಕೋ ಅವರಿಗೆ ಹೇಳ್ತೀನಿ. ಯಾಕೆ ಹೆಂಗೆ ನೋಡ್ತಾ ಇದ್ದೀರಾ? ಬರ್ತಾ ನಿಮ್ಮ ಮುಖದಲ್ಲಿ ಲವರ್ ಬಾಯ್ ಕಳೆ ಎದ್ದು ಕಾಣ್ತಿದೆ. ಲವರ್ ಬಾಯ್ ಹೋಗ್ಬಿಟ್ಟಿದ್ದೀರಾ ನಮ್ಗೆ? ನಾನು ಹೇಳ್ತಿಲ್ಲ, ನೋಡಿದವರೆಲ್ಲ ಹೇಳ್ತಿದ್ದಾರೆ ನಮ್ಮ ಡುಮಾ ಸರಿ ತುಂಬ ಇಂಪ್ರೂವ್ ಆಗ್ಬಿಟ್ಟಿದ್ದಾರೆ ಅಂತ. ಈ ಒಳ್ಳೆ ಸುಮ್ಮನೆ ಬನ್ನಿರಿ. ಏನ್ರಪ್ಪ, ಗಂಡ ಹೆಂಡತಿ ಇಬ್ರು ಜೊತೆಯಾಗಿ ಹೊರಗಡೆ ಹೊರಟಿದ್ದೀರಾ? ಏನು ವಿಶೇಷ? ವಿಶೇಷ ಅಂತ ಏನೂ ಇಲ್ಲ ಅಜ್ಜಿ, ಸುಮ್ಮನೆ ಹಾಗೆ ಹೊರಗಡೆ ಹೋಗಿ ಬರೋಣ ಅಂತ. ಹಾಂ, ಒಳ್ಳೇದು ಒಳ್ಳೇದು. ಹೀಗೆ ಗಂಡ ಹೆಂಡತಿ ಹೊರಗಡೆ ಸುತ್ತಾಡ್ತಾ ಇರಬೇಕು, ಅಂದರೆ ಚೆನ್ನಾಗಿರುತ್ತೆ. ಹೋಗಿ ಬನ್ನಿ, ಹೋಗಿ ಬನ್ನಿ. ಅಜ್ಜಿ, ಹಾಗೆ ಒಂಚೂರು ಮಲ್ಲಿ ನಾನು. ಹಾಂ, ಗೊತ್ತಾಯ್ತು ಗೊತ್ತಾಯ್ತು, ಎಲ್ಲ ಕಂಠಪಾಠ ಮಾಡ್ಕೊಂಡು ಬಿಟ್ಟಿದ್ದೀನಿ. ಮಲ್ಲಿನ ಚೆನ್ನಾಗಿ ನೋಡ್ಕೋಬೇಕು, ಹುಷಾರಾಗಿ ನೋಡ್ಕೋಬೇಕು, ಮೊಬೈಲ್ ನೋಡಬಾರ್ದು, ಟಿವಿ ಬೇಕಾದ್ರೆ ನೋಡ್ಬೋದು, ಟೈಮಿಗೆ ಸರಿಯಾಗಿ ಮಾತ್ರೆ ತಗೋಬೇಕು, ಮನೆ ಕಡೆ ಹುಷಾರಾಗಿರ್ಬೇಕು. ಇಷ್ಟೇ ತಾನೇ? ಇನ್ನೂ ಏನಾದರೂ ಉಳಿದಿದ್ರೆ ಹೇಳ್ಬಿಡು, ಲಿಸ್ಟಿಗೆ ಸೇರಿಸ್ಕೊಂಡ್ಬಿಡ್ತೀನಿ. ಅಯ್ಯೋ ಅಜ್ಜಿ, ಇನ್ನೇನು ಇಲ್ಲ. ಆಯ್ತು, ಹೋಗ್ಬಿಟ್ಟು ಬನ್ನಿ. ಎಂಜಾಯ್. ಏನು ಎಂಜಾಯಾ?
ಹೂನಮ್ಮ, ಈ ಪಾರ್ಥನ್ ಸಹವಾಸ ಮಾಡಿಬಿಟ್ಟಿದ್ದೀನಲ್ಲ, ಅವನ ಭಾಷೆ ನನಗೂ ಬಂದ್ಬಿಡ್ತಾ ಇದೆ. ಹಾಂ, ಏನಾದರೂ ಮಾತಾಡುವಾಗ ಮಧ್ಯ ಹಾಗೆ ಒಂದೊಂಚೂರು ಬಿಟ್ಬಿಡ್ತಿರ್ತೀನಿ. ನೋಡಿ, ಪಾರ್ಥ ಪಾಪ ಅಜ್ಜಿನೂ ಬಿಟ್ಟಿಲ್ಲ, ಅವ್ರ ಭಾಷೆನೂ ಹಾಳು ಮಾಡ್ಬಿಟ್ಟಿದ್ದಾನೆ. ಭಾಷೆಗೆ ಪಾರ್ಥನ ಕಂಡು ಒಂಥರ ಭಯ, ಏನು ಮಾಡ್ಬಿಡ್ತಾನೋ ಏನೋ ಅಂತ. ಸರಿ ಅಜ್ಜಿ, ಹೊರಡ್ತೀವಿ. ಹಾಂ, ಒಂದು ನಿಮಿಷ ಗುಂಡು. ಈಗ ನೀವು ಡ್ರೈವರ್ ಕರ್ಕೊಂಡು ಹೋಗ್ಬೇಡಿ, ಜೊತೆಲಿ ನೀನೇ ಗಾಡಿ ಓಡಿಸ್ಕೊಂಡು ಹೋಗು. ಗಂಡ ಹೆಂಡತಿ ಆರಾಮ್ ಮಾತಾಡ್ತಾ ಎಂಜಾಯ್ ಮಾಡಿ. ಅಜ್ಜಿ, ನಾನು ಕಾರೇ ತೊಗೊಂಡೋಗ್ತಾ ಇಲ್ಲ. ಮತ್ತೆ ಇವ್ರಿಗೆ ಸಂಬಳ ಬಂದಿದೆಯಂತೆ, ಅದಕ್ಕೆ ಟ್ರೀಟ್ ಕೊಡಿಸ್ತಾ ಇದ್ದಾರೆ. ಓಹೋ ಹೀಗೋ? ಈ ಟ್ರೀಟು ಗೀಟು ಎಲ್ಲ ಗಂಡನಿಗೆ ಮಾತ್ರನಾ? ನಮ್ಗೇನಿಲ್ವಾ? ಅಯ್ಯೋ ಹಾಗೇನಿಲ್ಲ ಅಜ್ಜಿ, ನಿಮಗೂ ಟ್ರೀಟ್ ಕೊಡಿಸ್ತೀನಿ, ಆದರೆ ಮೊದಲು ಇವ್ರಿಗೆ ಆಮೇಲೆ ನಿಮಗೆ. ಗೊತ್ತಾಯ್ತು ಬಿಡು, ಅದು ಹಾಗೆ. ಮೊದಲನೇ ಪೂಜೆ ಗಣಪತಿಗೆ ಅಂತಾರಲ್ಲ, ಹಾಗೆ ಮೊದಲನೇ ಟ್ರೀಟ್ ಗಂಡನಿಗೆ, ಆಮೇಲೆ ಮುದುಕಿಗೆ. ಸರಿ, ನನಗೆ ಟ್ರೀಟ್ ಗಿಟ್ ಏನು ಬೇಡ, ನೀವು ಗಂಡ ಹೆಂಡತಿ ಖುಷಿಯಾಗಿದ್ರೆ ಅಷ್ಟೇ ಸಾಕು. ಸರಿ, ಇವತ್ತು ನೀವಿಬ್ರು ಏನು ಪ್ಲ್ಯಾನ್ ಮಾಡಿದ್ದೀರಾ? ಅಜ್ಜಿ, ಇಡೀ ದಿನದ ಇನ್ಚಾರ್ಜ್ನ ಇವ್ರು ತೊಗೊಂಡ್ಬಿಟ್ಟಿದ್ದಾರೆ. ಇವ್ರು ಹೇಗೆ ಹೇಳ್ತಾರೋ ಹಾಗೆ ಕೇಳ್ತೀನಿ ಅಷ್ಟೇ. ಇವ್ರು ಏನು ಪ್ಲ್ಯಾನ್ ಮಾಡ್ತಾರೋ ಅದೇ ಪ್ಲ್ಯಾನ್. ಸರಿ, ಒಟ್ಟಿನಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ. ಸರಿ ಅಜ್ಜಿ, ಬರ್ತೀವಿ. ಬರ್ತೀವಿ ಅಜ್ಜಿ. ಮಾ, ಏನ್ಮಾ ನೀನು ಅಟ್ಲೀಸ್ಟ್ ಮೊಬೈಲ್ ಸ್ವಿಚ್ ಆನ್ ಮಾಡ್ಕೋಬೇಕು ಅಲ್ವಾ? ಕ್ಲಬ್ ಹೋದ್ರೆ ಮುಗೀತು, ಪ್ರಪಂಚ ಮುಳುಗೋದ್ರೂ ನಿನಗೆ ಗೊತ್ತಾಗಲ್ಲ. ನಿನ್ನೆ ನೈಟಿಂದ ಎಷ್ಟು ಸರಿ ಕಾಲ್ ಮಾಡಿದ್ದೀನಿ ಗೊತ್ತಾ? ನಿನಗೆ ಒಂದು ಸೀರಿಯಸ್ ವಿಷಯ ಹೇಳಬೇಕಿತ್ತು. ಸರಿ, ಅದೇನಂತ ಈಗ ಹೇಳು. ದುಡ್ಡೇನಾದರೂ ಬೇಕಾಗಿತ್ತಾ? ಅದಲ್ಲಮ್ಮ, ಅದಕ್ಕಿಂತ ಸೀರಿಯಸ್ ವಿಷಯ. ಈ ವಿಷಯ ನಿನಗೇನಾದರೂ ಗೊತ್ತಾದರೆ ಫುಲ್ ಶಾಕ್ ಆಗಿಬಿಡ್ತೀಯ ಅಷ್ಟೇ. ಸಿಸ್ಟರ್, ಯಾವುದೋ ಹೈ ವೋಲ್ಟೇಜ್ ವಿಷಯ ಇದ್ದಂಗಿದೆ. ಹ್ಞೂ ಮಾವ, ಒಂಥರ ಹಾಗೇನೆ. ಕೇಳಿದ್ರೆ ತಲೆ ಸುತ್ತ ಬಿದ್ದೋಗ್ಬಿಡ್ತೀರ. ತಲೆ ಸುತ್ತ ಬೀಳೋದು ಹಾಗಿರಲಿ, ತಲೆಗೆ ಹುಳ ಬಿಡಬೇಡ. ಪೀಟಿಗೆ ಹಾಕೋದನ್ನ ನಿಲ್ಲಿಸಿ ವಿಷಯಕ್ಕೆ ಬಾ. ಮಾ, ಅದು ಪಾರ್ಥ ಅಪೇಕ್ಷನ್ ಜೊತೆ ಓಡಾಡ್ತಿದ್ದಾನೆ. ಇದಾ ವಿಷಯ? ನಾನು ಏನು ಅಂತ ಅನ್ಕೊಂಡಿದ್ದೆ. ಮಾ, ಏನ್ಮಾ ನೀನು? ನಾನು ಇಷ್ಟೊಂದು ಸೀರಿಯಸ್ ವಿಷಯ ಹೇಳ್ತಾ ಇದ್ದೀನಿ, ನೀನು ನೋಡಿದ್ರೆ ಇಷ್ಟು ಲೈಟಾಗಿ ತಗೊಳ್ತಾ ಇದ್ಯಾ? ಅವರಿಬ್ರು ಕೈ ಹಿಡ್ಕೊಂಡು ಲಲ್ಲೆ ಹೊಡಿತಾ ಇದ್ರು. ಇಬ್ರು ಲವ್ ಮಾಡ್ತಿದಾರೆ ಅನ್ಸುತ್ತೆ ಅಮ್ಮ. ನೀನು ಅದನ್ನು ನೋಡಿದ್ಯಾ? ಹಾಮ, ನನ್ನ ಕಣ್ಣಾರೆ ನೋಡ್ದೆ. ಅಲ್ಲ, ಅಣ್ಣನ ಜೊತೆ ಮದುವೆ ಆಗ್ಬೇಕಾಗಿದ್ದವಳು ತಮ್ಮನ ಜೊತೆ ಓಡಾಡ್ತಿದ್ದಾಳೆ. ಎಷ್ಟು ಚೀಪ್ ಕ್ಯಾರೆಕ್ಟರ್ ಅವಳ್ದು. ಇಲ್ಲ ಮಾಮ್, ಇದನ್ನೆಲ್ಲ ಹೀಗೆ ಬಿಡಬಾರ್ದು. ನೀನು ಇದನ್ನ ಮನೇಲಿ ಎಲ್ರಿಗೂ ಹೇಳಬೇಕು ಆ್ಯಂಡ್ ಅವ್ರ ಮನೆಗೂ ವಿಷಯ ತಿಳಿಸ್ಬೇಕು. ಆದಷ್ಟು ಬೇಗ ಈ ರಾಂಗ್ ಕನೆಕ್ಷನ್ನ ಕಟ್ ಮಾಡಬೇಕು ಮಾಮ್, ಇಲ್ಲಾಂದ್ರೆ ತುಂಬ ಕಷ್ಟ ಆಗೋಗುತ್ತೆ. ಆಮೇಲೆ ನಾವ್ಯಾರು ತಲೆ ಎತ್ಕೊಂಡು ಓಡಾಡೋದಕ್ಕಾಗಲ್ಲ, ಹಾಗಾಗೋಗುತ್ತಷ್ಟೆ. ನೀನು ಹೇಳಿದೆಲ್ಲ ಮುಗೀತಾ ಅಥವಾ ಇನ್ನೂ ಏನಾದರೂ ಬಾಕಿ ಇದೆಯಾ? ಹಾಂ, ಮುಗೀತು. ಸ್ವಲ್ಪ ಸಮಾಧಾನವಾಗಿರು. ನೀನೇನೋ ದೊಡ್ಡದಾಗಿ ಕಂಡಿಡಿದ್ಬಿಟ್ಟೆ ಈ ವಿಷಯ ಮನೆಯವ್ರಿಗೆಲ್ಲ ಹೇಳಬೇಕು ಅನ್ನೋ ನಿನ್ನ ಎಕ್ಸೈಟ್ಮೆಂಟ್ ನನಗೆ ಅರ್ಥ ಆಗುತ್ತೆ. ನಿನಗೊಂದು ವಿಷಯ ಗೊತ್ತಿಲ್ಲ. ಈಗ ನೀನು ಹೇಳಿದೆಯಲ್ಲ, ಈ ವಿಷಯ ನನಗೆ ಮೊದಲೇ ಗೊತ್ತಿತ್ತು. ಸೇಮ್ ಇಯರ್ ನನಗೂ ಗೊತ್ತಿತ್ತು ಪುಟ್ಟ. ಏನು ಹೇಳ್ತಿದ್ದೀರಾ ನೀವಿಬ್ರು? ನಿಮ್ಮಿಬ್ರಿಗೂ ಈ ವಿಷಯ ಮೊದಲೇ ಗೊತ್ತಿತ್ತಾ? ಗೊತ್ತಿದ್ರು ಸುಮ್ಮನೆ ಇದ್ದೀರಾ? ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡ್ರೆ ಅಂದ್ಕೊಂಡಿದ್ದು ಕೂಡಲೇ ಮಾಡೋದು ಬುದ್ಧಿವಂತರ ಲಕ್ಷಣ ಅಲ್ಲ. ಅದಕ್ಕೊಂದು ಟೈಮ್ ಬರುತ್ತೆ, ಆವಾಗ ಮಾಡಬೇಕು. ಆ ಟೈಮ್ ಬರೋವರೆಗೂ ಕಾಯಬೇಕು, ಕಾಯ್ದು ಒಡಿಬೇಕು. ಏನು ಹೇಳ್ತಿದ್ಯಾ ಅಮ್ಮ? ನನಗೆ ನಿಜವಾಗ್ಲೂ ಏನೂ ಅರ್ಥ ಆಗ್ತಿಲ್ಲ. ಈಗ ಅವರಿಬ್ಬರ ಮಧ್ಯೆ ಲವ್ ಸ್ಟೋರಿ ನಡೀತಾ ಇದೆ ಅಂತ ಹೇಳಿದೆಯಲ್ಲ, ನಾನು ಅದನ್ನು ಕುರಿ ಥರ ನೋಡ್ತೀನಿ. ಬಲಿ ಕುರಿ. ಈ ಕುರಿನ ನಾನೇ ಚೆನ್ನಾಗಿ ಬಲಿಯಾಗಿ ಬಿಡ್ತಾ ಇದ್ದೀನಿ. ಸೊ ಕುರಿ ಬಲ್ತಷ್ಟು ನನಗೆ ಒಳ್ಳೆಯದು. ಅರ್ಥ ಆಯ್ತಾ? ಒನ್ ಫೈನ್ ಡೇ
ಕುರಿ ಚೆನ್ನಾಗಿ ಬಲ್ತಿದೆ ಅಂತ ಗೊತ್ತಾದಾಗ ಕಚಕ್ ಕುರಿನ ಬಲಿ ತಗೋತೀನಿ. ಇದನ್ನ ಇಲ್ಲಿಗೆ ಬಿಟ್ಬಿಡು. ನೀನು ಹೋಗು, ನಿಂತ್ಕೋ. ಹಾಗೆ ಇನ್ನೊಂದು ವಿಷಯ, ಈ ವಿಷಯನ ಹೊರಗಡೆ ಎಲ್ಲೂ ಹೇಳಕ್ಕೆ ಹೋಗಬೇಡ. ಯಾವುದೇ ಕಾರಣಕ್ಕೂ ಈ ವಿಷಯ ಲೀಕ್ ಆಗಬಾರ್ದು. ಯಾವಾಗ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ಸುಮ್ಮನೆ ಇದ್ಬಿಡು. ಓಕೆ ಮ್ಯಾಮ್. ಇನ್ನೂ ಆಗುತ್ತೆ ಅಂದ್ಕೊಂಡ್ರೆ ಎಲ್ಲ ಶೇಪೌಟ್ ಆಯಿತು. ಈ ರೀತಿ ರಸ್ತೆ ಪಕ್ಕ ನಿಂತ್ಕೊಂಡು ಆಟೋಗೋಸ್ಕರ ಕಾಯ್ತಿರೋದು ಕಷ್ಟ ಆಗ್ತಿದೆಯಾ? ನನಗೆ ಇದು ಯಾವುದೋ ಅಭ್ಯಾಸನೇ ಇಲ್ವಲ್ಲ, ಆದರೂ ಒಂಥರ ಡಿಫ್ರೆಂಟ್ ಆಗಿದೆ, ವಿಚಿತ್ರ ಅನ್ನಿಸ್ತಾ ಇದೆ. ಇನ್ಫ್ಯಾಕ್ಟ್ ಇದು ನನ್ನ ಟ್ರೀಟ್ ಅಷ್ಟೇ ಅಲ್ಲ, ಇವತ್ತು ನಾವು ಫಸ್ಟ್ ಟೈಮ್ ಡೇಟಿಗೆ ಹೋಗ್ತಾ ಇದೀವಿ. ಡೇಟಿಂಗ್ ಫೇಸ್ ನಮ್ಮದು. ಡೇಟಿಂಗಾ? ಮದುವೆನೇ ಆಯ್ತಲ್ರಿ, ಇನ್ಯಾವ ಡೇಟಿಂಗು? ರೊಮ್ಯಾಂಟಿಕ್. ಮದುವೆ ಆಗಿದ್ರು ಲವ್ ಆಗಿರ್ಲಿಲ್ವಲ್ಲ, ಆ ಲೆಕ್ಕದಲ್ಲಿ ಹೇಳ್ದೆ. ಓ ಹಾಗೆ, ಓಕೆ. ನಮ್ಮ ಸ್ಟೋರಿ ಎಲ್ರು ಆಗಲ್ವಲ್ಲ. ಎಲ್ರು ಡೇಟ್ ಮಾಡಿ ಕೈ ಕೈ ಹಿಡ್ಕೊಂಡು ಸುತ್ತಾಡಿ ಲವ್ ಮಾಡಿ ಅದಾದ್ಮೇಲೆ ಮದುವೆ ಆಗ್ತಾರೆ. ಆದ್ರೆ ನಮ್ಮ ಸ್ಕ್ರೀನ್ ಪ್ಲೇನೇ ಉಲ್ಟಾ ಇದೆ. ನಾವು ಮದುವೆ ಆದ್ಮೇಲೆ ಲವ್ ಮಾಡಿದ್ವಿ, ಈಗ ಡೇಟಿಗೆ ಹೋಗ್ತಿದೀವಿ. ಇಂಟ್ರೆಸ್ಟಿಂಗ್ ರೈಟ್? ಯಾ ನಂಬಿಡಿ, ಭಾಳ ಡಿಫ್ರೆಂಟ್ ಸ್ಟೋರಿ. ಹೌದು, ನೀವು ಆನ್ಲೈನಲ್ಲೇ ಬುಕ್ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ? ಈ ನಮ್ಮ ಮಿಡಲ್ ಕ್ಲಾಸ್ ಲೆಕ್ಕಾಚಾರ ನಿಮಗೆ ಅರ್ಥ ಆಗಲ್ಲ. ಇದೆಲ್ಲ ನಮ್ಮ ಟ್ರೇಡ್ ಸೀಕ್ರೆಟು. ಟ್ರೇಡ್ ಸೀಕ್ರೆಟಾ? ನೋಡಿ, ಆನ್ಲೈನ್ ಬುಕ್ ಮಾಡೋ ಬದಲು ರನ್ನಿಂಗ್ ಆಟೋ ಹಿಡಿದ್ರೆ ಕಾಸ್ಟ್ ಕಮ್ಮಿ ಆಗುತ್ತೆ. ನನ್ನ ಬಜೆಟಲ್ಲಿ ದುಡ್ಡು ಉಳಿಸೋ ಪ್ರೋಗ್ರಾಮ್ ಇದು. ನಮ್ಮಂಥ ಮಿಡಲ್ ಕ್ಲಾಸ್ ಅವರಿಂದ ನಿಮ್ಮಂಥ ಬಿಸ್ನೆಸ್ ಮ್ಯಾನ್ಸ್ಗಳು ಕಲಿಯೋ ತುಂಬಾನೇ ಇದೆ. ನಾವ್ ಹೇಗೆ ಅಳ್ದು ತೂಗಿ ಸಂಸಾರ ನಡೆಸ್ತೀವೋ, ಚೀಪ್ ಅಂಡ್ ಬೆಸ್ಟ್ ಎಲ್ಲಿ ಸಿಗುತ್ತೆ ಅಂತ ನೋಡ್ತೀವೋ, ಈ ಟ್ಯಾಕ್ಟಿಕ್ಸ್ನ ನೀವು ಬಿಸ್ನೆಸ್ ಮ್ಯಾನ್ಗಳು ನಿಮ್ಮ ಬಿಸ್ನೆಸ್ ಅಲ್ಲಿ ಅಪ್ಲೈ ಮಾಡಿದ್ರೆ ಕಾಸ್ಟ್ ಕಮ್ಮಿ ಆಗುತ್ತೆ, ಪ್ರಾಫಿಟ್ ಜಾಸ್ತಿ ಆಗುತ್ತೆ, ಲಾಸ್ ಅನ್ನೋ ಮಾತೇ ಇರಲ್ಲ. ಆಕ್ಚುಲಿ ನೀವು ಹೇಳಿದ್ರಲ್ಲಿ ಒಂದು ಪಾಯಿಂಟ್ ಇದೆ. ಇದರ ಬಿಸ್ನೆಸ್ ಸ್ಕೂಲಲ್ಲಿ ಒಂದು ಕೇಸ್ ಸ್ಟಡಿಯಾಗಿ ಸೇರಿಸ್ಕೋಬಹುದು ಅಲ್ವಾ? ಯಾ ಏ ಆಟೋ, ಉತ್ರಳ್ಳಿ ಬರ್ತೀರಾ? ಮೇಡಮ್ ನೀವು ಅದೇ ನೀವು ತಾನೇ? ಮೇಡಮ್ ಸಾರ್, ಮೇಡಮ್ ಅದೇ ಅವರು ತಾನೇ? ಆದ್ರೆ ನೀವು ನಾನೇನು ಅಂತ ಗೊತ್ತಾಗಿಲ್ವ ಮೇಡಮ್? ಅದೇ ನನ್ನ ಆಟೋದಲ್ಲಿ ಕೂತ್ಕೊಂಡು ಅವತ್ತು ಕುರುಕ್ಷೇತ್ರ ಯುದ್ಧನೇ ಮಾಡ್ಬಿಟ್ರಲ್ಲ, ಒಂದು ವರ್ಷ ಹಂಗೆ ಹಿಂದಕ್ಕೆ ರಿವರ್ಸ್ ತಗೊಂಡು ಫ್ಲಾಶ್ ಬ್ಯಾಕ್ ಹೋಗಿ ನೆನಪಿಸ್ಕೊಳ್ಳಿ. ಮ್ಯಾಗ್ಝಿನ್ ತಗೊಳ್ಳಿ ಅಕ್ಕ. ಮೇಡಮ್ ಮೂಡ್ ಸರಿ ಇಲ್ಲ, ಹೋಗು. ಸುಮ್ಮನಿರಿ ಅಣ್ಣ. ಗೊತ್ತಾಗ್ತಾ ಇದೆ ನಿಮ್ಮ ಫ್ಯಾಮಿಲಿ ಎಂತ ದೊಡ್ಡ ಫ್ರಾಡ್ ಫ್ಯಾಮಿಲಿ ಅಂತ. ಈ ಮ್ಯಾಗ್ಝಿನ್ ನನಗೆ ಅಕ್ಕ 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 ಪ್ಲೀಸ್ ತಗೊಳ್ಳಿ. ನಂಗೆ ಬೇಡ, ಅಕ್ಕ, ನಂಗೆ ಅಕ್ಕ. ಬೇಡ. ಓ ಅದೇ ನಾನು ಇದನ್ನೇ ನೋಡಿ ಮೇಡಮ್, ವಿಪರ್ಯಾಸ ವಿಧಿವಿಲಾಸ ಅನ್ನೋದು. ಅವತ್ತು ಮ್ಯಾಗ್ಝಿನ್ ಫ್ರಂಟ್ ಪೇಜಲ್ಲಿ ಇವ್ರ ಫೋಟೋ ಅದೇನು ಒಂದೇ ಒಂದು ಕಾರಣಕ್ಕೆ ಇಡೀ ಮ್ಯಾಗ್ಝಿನ್ನೇ ರಿಜೆಕ್ಟ್ ಮಾಡ್ಬಿಟ್ರಿ. ಇವತ್ತು ಅವ್ರ ಜೊತೆನೇ ಟೈ ಅಪ್ ಆಗಿ ಇಬ್ರು ಹಸ್ಬೆಂಡ್ ವೈಫ್ ಆಗ್ಬಿಟ್ಟಿದ್ದೀರಾ. ಅಲ್ಲ, ಯಾವ ಆಟೋದಲ್ಲಿ ಕೂತ್ಕೊಂಡು ಅವ್ರನ್ನ ನೋಡಿ ಹುರ್ಕತ್ತಿದ್ರು, ಇವತ್ತು ಅದೇ ಆಟೋದಲ್ಲಿ ಇಬ್ರು ಕ್ಲೋಸಲ್ಲಿ ಕೂತ್ಕತ್ತಿದ್ದೀರಾ. ಇದಕ್ಕಿಂತ ಇನ್ನೇನು ಬೇಕು ಮೇಡಮ್? ಆದ್ರೂ ನನ್ನ ಆಟೋ ಪಾವನ ಆಗ್ಬಿಡ್ತು ಬಿಡಿ ಮೇಡಮ್. ಈ ನವಿರು ಪ್ರೇಮ ಕತೆ, ಡಿಫ್ರೆಂಟ್ ಲವ್ ಸ್ಟೋರಿ ಅಂತೆಲ್ಲ ಹೇಳ್ತಾರಲ್ಲ, ಅದನ್ನ ಇವತ್ತು ಲೈವಲ್ಲಿ ನೋಡ್ಬಿಟ್ಟೆ ಮೇಡಮ್. ಚೆನ್ನಾಗಿತ್ತಾ? ಅದು ಆಗ್ತಾನೆ ನಮ್ಮಿಬ್ರ ಮಧ್ಯದಲ್ಲಿ ವಾರ್ ಡಿಕ್ಲೇರ್ ಆಗಿತ್ತಲ್ಲ, ಆ ಸಮಯದಲ್ಲಿ ನಡೆದ ಘಟನೆ ಇದು. ಓ, ವಾರ್ ಟೈಮ್ ಇಂದು? ಅಲ್ಲ ಸರ್, ನೀವು ಯಾವಾಗಲೂ ಫ್ಲೈಟಲ್ಲೇ ಓಡಾಡೋರು, ಇವತ್ತೇನು ಆಟೋಗೋಸ್ಕರ ಕಾಯ್ತಾ ಇದ್ದೀರಲ್ಲ? ಅದು ಹೀಗೆ ಫಾರ್ ಎ ಚೇಂಜ್ ಅಷ್ಟೇ. ಗೊತ್ತಾಯ್ತು ಬಿಡಿ ಸರ್, ಇದು ಚೇಂಜ್ ಅಲ್ಲ, ಚೇಂಜ್ ಓವರು. ಎಲ್ಲ ಪ್ರೀತಿಯ ಬದಲಾವಣೆ, ಪ್ರೀತಿ ತಂದ ಕಾಣಿಕೆ, ಎಲ್ಲ ಪ್ರೀತಿ ಪ್ರಭಾವ ಸಾರ್. ಅಂದಾಗ ಎಲ್ಲಿಗೆ ಹೋಗ್ಬೇಕು ನೀವು? ಉತ್ರಳ್ಳಿ. ಉತ್ರಳ್ಳಿ? ಬನ್ನಿ ಬನ್ನಿ ಕೂತ್ಕೊಳ್ಳಿ. ಓಹೋ, ಏನು ನಡೀತಿದೆ? ನೇಲ್ ಪಾಲಿಶ್
ಲಕ 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 ಲಕ. ರೀ ಇದೇನ್ರಿ ಇದು? ನಾನು ನಿಮ್ಮನ್ನ ಮದುವೆ ಆಗಿ 32 ವರ್ಷ ಆಯ್ತು. ಒಂದೇ ಒಂದು ದಿವಸನಾದ್ರೂ ನನ್ಗೆ ಈ ಥರ ಒಂದು ಸೇವೆ ಮಾಡಿದ್ದೀರಾ ನೀವು? ಛೇ! ಮಂದಾಕಿನಿ, ಅದು ಯಾಕೆ ಅಷ್ಟೊಂದು ಹೊಟ್ಟೆ ಹುರ್ಕೋತಾ ಇದೆಯಾ? ನೀನು ಬೇರೆ ಮಕ್ಕಳು ಬೇರೆ. ಆವಾಗ ನನಗೆ ಕೆಲಸ ಇತ್ತು, ಟೈಮ್ ಇರ್ತಾ ಇರಲಿಲ್ಲ. ಈಗ ನನಗೆ ಕೆಲಸ ರಿಟೈರ್ ಆಗಿದ್ದೀನಿ, ಫುಲ್ ಫ್ರೀ ಆಗಿದ್ದೀನಿ, ಮಾಡೋಕ್ಕೇನು ಕೆಲಸ ಇಲ್ಲ, ಅದಕ್ಕೆ ಹಚ್ತಾ ಇದ್ದೀನಿ. ಬಾ ನೀನು ಕೂತ್ಕೊ, ನಿನಗೂ ಹಚ್ತೀನಿ. ಅಷ್ಟೇ ಯಾಕೆ, ಪಕ್ಕದ ಮನೆ ಪದ್ಮಿನಿ ಇದಾರಲ್ಲ ಅವ್ರನ್ನೂ ಕರಿ, ಅವ್ರಿಗೂ ಹಚ್ತೀನಿ, ನನಗೇನು ಬೇಜಾರಿಲ್ಲ. ವಯಸ್ಸಾದ ಕಾಲದ ಮೇಲೆ ಆಸೆ ನೋಡು. ನಿಮ್ಮ ಸೇವೆ ಮನೆ ಮಟ್ಟಕ್ಕೆ ಸಾಕು, ಸೋಷಿಯಲ್ ಸರ್ವಿಸ್ ಏನು ಆಗೋದು ಬೇಡ. ನೋಡಿದ್ರಪ್ಪ, ಪದ್ಮಿನಿ ಆಂಟಿ ಹೆಸರು ಹೇಳ್ತಿದ್ದಂಗೆ ಅಮ್ಮಂಗೆ ಇಷ್ಟು ಕೋಪ ಬಂತು. ಅದನ್ನೇ ಪ್ರೀತಿ ಅನ್ನೋದು ಕಣೋ. ನಾನು ಮದುವೆಯಾಗಿ ಇಷ್ಟು ವರ್ಷ ಆದರೂ ಒಂಚೂರು ಪ್ರೀತಿ ಕಡಿಮೆ ಆಗಿಲ್ಲ ಅವಳಿಗೆ, ಅಲ್ವಾ ಮಂದಾಕಿನಿ? ಅಲ್ವಾ ಮಂದಾಕಿನಿ? ನೀವೇನು ಬೆಣ್ಣೆ ಹಚ್ಚಕ್ಕೆ ಬರಬೇಡಿ. ಸರಿ ಬಾ, ನೈಲ್ ಪಾಲಿಶ್ ಹಚ್ತೀನಿ. ಏನು ಬೇಕಿಲ್ಲ. ಹೋಗ್ಲಿ ಅತ್ತೆ, ಹಚ್ಚಿಸ್ಕೊಳ್ಳಿ. ಏನು ಬೇಡ ಬಿಡಮ್ಮ, ಇಷ್ಟು ವರ್ಷ ಇಲ್ದೇ ಇರೋದು ಇವಾಗ ಯಾಕೆ? ನನ್ನ ನೇಲ್ಸ್ ಆ್ಯಸ್ ಇಟ್ ಈಸ್ ಚೆನ್ನಾಗೇ ಇದೆ. ಬಂದ್ಬಿಟ್ರು ಪಾಲಿಶ್ ಹಚ್ಚಕ್ಕೆ. ರೀ, ನೀವು ಕನ್ನಡ ಮೇಷ್ಟ್ರ ಆಗಬಾರ್ದಿತ್ತು, ನಾಟಕದ ಮೇಷ್ಟ್ರ ಆಗಬೇಕಿತ್ತು. ಅದೇ ನಿಮಗೆ ಸೂಟ್ ಆಗೋದು. ಸರಿ, ಮೊದಲು ಕಾಫಿ ಕೊಡು. ಹಾಟ್ ಕಾಫಿ ಹೋಗಿ ಕೋಲ್ಡ್ ಕಾಫಿ ಆಗ್ಬಿಡುತ್ತೆ. ಸಾರಿ ತಗೊಳ್ಳಿ ತಗೊಳ್ಳಿ. ನಗ್ತಾರೆ, ಅದೊಂದು ಗೊತ್ತಿದೆ ಅಷ್ಟೇ. ಅಪ್ಪ ಪಾಪ ಅಮ್ಮ, ಇಷ್ಟೊಂದು ರೇಗಿಸ್ಬಾರ್ದಿತ್ತು. ಕೋಪ ಮಾಡ್ಕೊಂಡು ಹೋಗ್ಬಿಟ್ರು ನೋಡು. ಕೋಪನೂ ಇಲ್ಲ, ಎಂಥದ್ದು ಇಲ್ಲ. ನೋಡ್ತಾ ಇರು, ಇನ್ನು ಒಂದು 2 ನಿಮಿಷ ಆದಮೇಲೆ ರೀ ಅಂತ ಅವಳೇ ಬರ್ತಾಳೆ. ಅವಳಿಗೆ ನಾನು ಬಿಟ್ಟಿರೋಕ್ಕಾಗಲ್ಲ, ಎಲ್ಲದಕ್ಕೂ ನಾನು ಬೇಕೇ ಬೇಕು. ಅಣ್ಣ ಇಲ್ಲ 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 ಮೇಡಮ್ 50 ರೂಪಾಯಿ. ಹಾಂ, ಥ್ಯಾಂಕ್ ಯು. ಥ್ಯಾಂಕ್ ಯು. ಹಿಂಗೆ ಖುಷಿಯಾಗಿ ಸಂತೋಷವಾಗಿ ಯಾವಾಗಲೂ ಜೊತೆಲಿರಿ ಮೇಡಮ್. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು. ನೀವು ಎಷ್ಟು ಕೊಟ್ರಿ? 50 ರೂಪಾಯಿ ಅಷ್ಟೇನಾಗಿದ್ದು? ನಾನು ಹೇಳಿದ್ನಲ್ಲ, ರನ್ನಿಂಗ್ ಆಟೋ ಹಿಡಿದ್ರೆ ಕಮ್ಮಿ ಆಗುತ್ತೆ ಅಂತ. ವಾವ್, ಇದೆಲ್ಲ ಗೊತ್ತೇ ಇರಲಿಲ್ಲ ನೋಡಿ. ಏನೋ ಗೌತಮ್ ಅವರೇ, ಈ ನಮ್ಮ ಮೆಟ್ರೋ ಸಿಟೀಸ್ ಡೆಲ್ಲಿ, ಚೆನ್ನೈ, ಮುಂಬೈ ಅಷ್ಟೇ ಯಾಕೆ, ನಮ್ಮ ಧಾರವಾಡ, ಬಿಜಾಪುರ, ಉತ್ತರ ಕರ್ನಾಟಕದ ಎಷ್ಟೋ ಕಡೆ ಶೇರಿಂಗ್ ಬೇಸಿಸ್ ಇರುತ್ತೆ. ಒಂದೇ ಆಟೋ ಅಲ್ಲಿ ಗುರುತು ಪರಿಚಯ ಇಲ್ಲದೆ ಇರೋರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಆಗ ರೇಟ್ ಕಮ್ಮಿ ಆಗುತ್ತೆ. ಈ ಸೀಟ್ ಜೊತೆ ಚಾರ್ಜ್ ಶೇರ್ ಆಗುತ್ತಲ್ವಾ, ಅದಕ್ಕೆ ಆಟೋ ಅಲ್ಲಿ ಹೋದವ್ರಿಗೂ ಲಾಭ, ಆಟೋ ಓಡಿಸೋನ್ಗೂ ಲಾಭ. ಒಂಥರ ವಿನ್ ವಿನ್ ಸಿಚುವೇಶನ್ ಅದು. ಶೇರಿಂಗ್ ಈಸ್ ಕೇರಿಂಗ್. ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಲ್ವಾ? ಎಕ್ಸಾಕ್ಟ್ಲಿ. ನೋಡಿ, ಸಣ್ಣ ಸಣ್ಣ ವಿಷಯಗಳಲ್ಲಿ ಎಂಥ ದೊಡ್ಡ ದೊಡ್ಡ ಫಿಲಾಸಫಿ ಇರುತ್ತೆ. ಫಿಲಾಸಫಿ ಎಲ್ಲ ಕಡೆನೂ ಇರುತ್ತೆ. ಹಾಗೆ ನೋಡಿದ್ರೆ ಲೈಫೇ ದೊಡ್ಡ ಫಿಲಾಸಫಿ. ಪ್ರತಿದಿನ ಪ್ರತಿ ಕ್ಷಣ ಏನಾದರೂ ಒಂದು ಹೇಳ್ಕೊಡುತ್ತೆ, ನಾವು ಕಲಿಬೇಕಷ್ಟೆ. ಕರೆಕ್ಟ್. ಇವಾಗ ಇಲ್ಲಿ ಯಾಕೆ ಬಂದಿದ್ದೀವಿ? ಬನ್ನಿ ಹೇಳ್ತೀನಿ. ಗೌತಮ್ ಅವರೇ, ಇದು ನಾನು ಓದಿದ ಸ್ಕೂಲು. ಮಂಜಣ್ಣ ಹೇಗಿದ್ದೀರಾ? ಭೂಮಿಕ, ನಾನು ಚೆನ್ನಾಗಿದ್ದಾನ, ನೀನು ಹೇಗಿದೀಯಾ? ಆರಾಮಾಗಿದ್ದೀನಿ. ಇವ್ರು ಯಾರು? ನನ್ನ ಗಂಡ. ಹೌದಾ? ಸ್ಕೂಲ್ ತೋರ್ಸ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಬಂದೆ. ಹೋಗ್ಬೋದಾ? ಅಯ್ಯೋ ಏನಮ್ಮ, ನಿನಗಿಲ್ಲ ನನಗೆ ಕತ್ತ. ಹೋಗಮ್ಮ, ನಿನ್ನ ಸ್ಕೂಲ್ ಇದು. ಸರಿನಾ? ತಿಂಡಿ ಆಯ್ತಾ ನಿಮ್ದು? ಆಯ್ತು, ಬಾಯ್. ಬನ್ನಿ. ಇಷ್ಟು ದೊಡ್ಡ ಸ್ಕೂಲಲ್ಲಿ ಓದಿದ್ರಾ? ನಿಮ್ಮ ತಂದೆಗೆ ಅಫೋರ್ಡ್ ಮಾಡೋಕ್ಕಾಯ್ತಾ? 3 ಜನ ಮಕ್ಕಳು ಬೇರೆ. ಇಲ್ಲಪ್ಪ, ನಾನು ಓದ್ತಿರ್ಬೇಕಾದ್ರೆ ಸ್ಕೂಲ್ ನಾರ್ಮಲ್ ಆಗೇ ಇತ್ತು, ಈಗೀಗ ಡೆವಲಪ್ ಮಾಡಿದ್ದಾರೆ. ಓಕೆ, ಬನ್ನಿ. ಇಲ್ಲೇ ಗೌತಮ್ ಅವರೇ, ನಾನು ಓದಿದ್ದು, ಫ್ರೆಂಡ್ಸ್ ಜೊತೆ ಆಟ ಆಡಿದ್ದು, ಊಟ ಶೇರ್ ಮಾಡಿದ್ದು, ಅತ್ತಿದ್ದು, ನಕ್ಕಿದ್ದು ಎಲ್ಲ ಇಲ್ಲ. ಇಲ್ಲಿ ತುಂಬಾನೇ ನೆನಪುಗಳಿದೆ. ಕೊನೆಗೊಂದಿನ ಸ್ಕೂಲ್ ಬಿಟ್ಟು ಹೋಗೋ ದಿನ ಬಂದಾಗ ನಾನು ತುಂಬಾನೇ ಹತ್ತಿದ್ದೆ. ಆಗ ನಾನು ಹತ್ತಿರದವ್ರನ್ನ ಯಾರೋ ಕಳ್ಕೊಂಡೆ ಅನ್ನೋಷ್ಟು ನೋವಾಗಿತ್ತು ನನಗೆ. ಸ್ಕೂಲ್ ಅಂದ್ರೇ ಹಾಗಲ್ವಾ, ನಾವೆಷ್ಟೇ ದೊಡ್ಡವರಾಗಿದ್ರೂ ಇಲ್ಲಿ ಬಂದ್ಮೇಲೆ ಚಿಕ್ಕವರಾಗ್ಬಿಡ್ತೀವಿ. ಅದು ನಮ್ಮನ್ನು ಬಾಲ್ಯಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ. ಯಾ, ಸ್ಕೂಲ್ ಡೇಸ್ ಆರ್ ಗೋಲ್ಡನ್ ಡೇಸ್. ನೀವು ನೋಡಿಬೇಕಾದ್ರೆ ನಮಗೆ ಕಾಲೇಜಲ್ಲಿ ಲೆಕ್ಚರರ್ಸ್ ಆಗಿ ಪಾಠ ಹೇಳಿರ್ತಾರಲ್ಲ, ಅವರಲ್ಲಿ ಸುಮಾರು ಜನ ಹೆಸರು ನಮಗೆ ಜ್ಞಾಪಕ ಇರಲ್ಲ. ಬಟ್ ಸ್ಕೂಲ್ ಟೀಚರ್ಸ್ ಆಗಲ್ಲ, ನಾವು ಅವ್ರನ್ನ ಮರೆಯಲ್ಲ. ಸ್ಕೂಲ್ ಅಂದ ಕೂಡಲೇ ನಮಗೆ ಏನೋ ಒಂದು ವಿಶೇಷ ಅಟ್ಯಾಚ್ಮೆಂಟು, ಇದೇನೋ ಮನಸ್ಸಿಗೆ ತುಂಬ ಹತ್ತಿರ ಆಗಿರುತ್ತೆ ಅಲ್ವಾ? ಈ ಕಡೆ ಬನ್ನಿ.
ಇದು ನನ್ನ ಫೇವ್ರೆಟ್ ಕ್ಲಾಸ್ ರೂಮು. ಯಾಕೆ ಅಂತ ಕೇಳ್ಬಿಡಿ, ಅದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ಮುಂಚೆ ಇಲ್ಲೊಂದು ಬ್ಲ್ಯಾಕ್ ಬೋರ್ಡ್ ಇರೋದು. ಇಲ್ಲಿ ಇದು ನನ್ನ ಜಾಗ, ನಾನು ಇಲ್ಲಿ ಕೊಡ್ತಿದ್ದೆ. ಫಸ್ಟ್ ಬೆಂಚ್ ಸ್ಟೂಡೆಂಟ್ ನಾನು. ಎಷ್ಟೇ ಆದರೂ ಮೇಷ್ಟ್ರ ಮಗಳಲ್ವಾ? ಯಾ, ಬಟ್ ಆಗ ಈ ಥರ ಡೆಸ್ಕ್ ಇರ್ತಿರ್ಲಿಲ್ಲ, ಮರದ ಬೆಂಚ್ ಇರ್ತಿತ್ತು. ಅದರಲ್ಲಿ ನನ್ನ ಕೈವಾರ ನನ್ನ ಕಾಂಪಸ್ಸಲ್ಲಿ ಮುಂದೆ ಏನಾಗ್ತೀನಿ ಅನ್ನೋದನ್ನು ಆಗಲೇ ಬರೆದು ಬಿಟ್ಟಿದೆ. ಸೊ ಟೀಚರ್ ಆಗಬೇಕು ಅನ್ನೋ ಕನ್ಸ್ಕೊಂಡಿದ್ದು ನೀವು ಕ್ಲಾಸ್ ರೂಮಲ್ಲಿ. ಸೊ ಬೆಂಚ್ ಮೇಲೆ ಏನು ಬರೆದಿದ್ರು ಅದೇ ಆಗಿದ್ದೀರಾ. ಗುಡ್. ಪ್ರಪಂಚದಲ್ಲಿ ತುಂಬ ಕಡಿಮೆ ಜನಕ್ಕೆ ತಾವು ಕಂಡ ಕನಸನ್ನು ನನಸು ಮಾಡ್ಕೊಳಕ್ಕಾಗೋದು, ಹಾಗೆ ಬದುಕೋದಕ್ಕಾಗೋದು. ಎಲ್ರಿಗೂ ಆ ಭಾಗ್ಯ ಸಿಗಲ್ಲ. ಯು ಆರ್ ದ ಲಕ್ಕಿ ಒನ್. ಆ್ಯಂಡ್ ನಿಮ್ಮ ಕನಸನ್ನು ಜೀವಿಸ್ತಾ ಇದ್ದೀರಾ. ಕಂಗ್ರಾಟ್ಸ್ ಫಾರ್ ದ್ಯಾಟ್. ಥ್ಯಾಂಕ್ ಯು ಸೊ ಮಚ್. ಹೌದು, ನೀವೇನಾಗಬೇಕು ಅಂದ್ಕೊಂಡಿದ್ರಿ? ನಾನಾ ಹೇಳಿದ್ರೆ ನಗಲ್ಲ ತಾನೆ. ನಾನು ಲಾರಿ ಡ್ರೈವರ್ ಆಗಬೇಕು ಅಂದ್ಕೊಂಡಿದ್ದೆ. ಸಾರಿ, ಲಾರಿ ಡ್ರೈವರ್. ನನಗೆ ಲಾರಿ ಅಂದರೆ ಏನೋ ಒಂದು ಅಟ್ರಾಕ್ಷನ್, ಏನೋ ಒಂಥರ ಖುಷಿ. ಏನೋ ಅದು ಬರ್ತಾ ಇದ್ರೆ ಸಿನಿಮಾದಲ್ಲಿ ಹೀರೋ ಎಂಟ್ರಿ ಕೊಡ್ತಾನಲ್ಲ, ಆ ಥರದ್ದು ಫೀಲು. ಆದರೆ ಲಾರಿ ಡ್ರೈವರ್ ಆಗಬೇಕು, ಅದ್ರ ಗತ್ತೆ ಬೇರೆ, ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಅಂದ್ಕೊಂಡಿದ್ದೆ. ವಾ, ಲಾರಿ ಡ್ರೈವರ್ ಆಗಬೇಕಾಗಿರೋರು 100 ಲಾರಿಗೆ ಓನರ್ ಆಗೋಗ್ಬಿಟ್ಟಿದ್ರ. ಚೆ ಎಂತ ಟ್ರಾಜೆಡಿ. ಬಟ್ ನೋ, ನನ್ನ ಕನಸು ಇನ್ನೂ ಜೀವಂತವಾಗಿದೆ. ಒಂದಲ್ಲ ಒಂದಿನ ನಾನು ಲಾರಿ ಓಡಿಸ್ತೀನಿ. ಬಟ್ ಏನು ಮಾಡಲಿ, ಗೌತಮ್ ದಿವಾನ್ ಆಗ್ಬಿಟ್ಟಿದ್ದೀನಿ. ಸೊ ಇಟ್ಸ್ ಓಕೆ ಗೌತಮ್ ಅವರೇ, ನೀವು ಲಾರಿ ಡ್ರೈವರ್ ಆದ ದಿನ ನಾನು ನಿಮ್ಮ ಕ್ಲೀನರ್ ಆಗಿ ನಿಮ್ಮ ಪಕ್ಕದಲ್ಲೇ ಇರ್ತೀನಿ. ಓಕೆ, ಡನ್ ಡೀಲ್. ಹೌದು, ಇವಾಗಾಗ ಈ ಸ್ಕೂಲ್ಗೆ ಬಂದು ಹೋಗ್ತಾ ಇರ್ತೀರಾ? ಹಾಗಾಗಿ ಬಂದು ಹೋಗ್ತಿರ್ತೀನಿ. ಅಪ್ಪನೂ ಇಲ್ಲೇ ಟೀಚ್ ಮಾಡ್ತಿದ್ರಲ್ಲ, ಸೊ ಹಾಗಾಗಿ ತುಂಬಾ ಸ್ಪೆಷಲ್. ಥರ ದೇವಸ್ಥಾನದ ಥರ ಇಲ್ಲಿ ಬಂದರೆ ನನಗೆ ಆ ಥರದೊಂದು ಅನುಭವ ಸಿಗುತ್ತೆ. ಕೋರ್ಸ್ ಸ್ಕೂಲ್ ದೇವಸ್ಥಾನನೇ ಮಕ್ಕಳ ಭವಿಷ್ಯನ, ದೇಶದ ಭವಿಷ್ಯನ ರೂಪಿಸೋ ದೇವಸ್ಥಾನ. ಬಟ್ ಬೇಜಾರಿನ ವಿಷಯ ಏನು ಗೊತ್ತಾ, ಈಗೀಗ ಇದೆಲ್ಲ ಒಂದು ಬಿಸ್ನೆಸ್ ಆಗೋಗ್ಬಿಟ್ಟಿದೆ. LKGಯಿಂದ ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್ವರೆಗೂ ಲಕ್ಷಾನುಗಟ್ಟಲೆ ಖರ್ಚು ಮಾಡಿ ಆಮೇಲೆ 15-20 ಸಾವಿರ ಅಂತ ಸ್ಟಾರ್ಟಿಂಗ್ ಸ್ಯಾಲ್ರಿ ಕೆಲಸ ಮಾಡೋ ಥರ ಆಗೋಗಿದೆ. ಎಜುಕೇಷನ್ ಅಂತ ಇನ್ವೆಸ್ಟ್ ಮಾಡಿದ್ದಕ್ಕೂ ಆಮೇಲೆ ಅದರಿಂದ ಸಿಗೋ ರಿಟರ್ನ್ಸ್ ಒಂದಕ್ಕೊಂದು ತಾಳಮೇಳನೇ ಇರಲ್ಲ.